ರಿಕಿರೈ ಫೈರಿಂಗ್ ಮೇಲಿನ ಫೈರಿಂಗ್ ಹಿಂದೆ ಸುಮಾರು 2,000 ಕೋಟಿಯ ಕಹಾನಿ ಕೇಳಿ ಬರ್ತಾ ಇದೆ. ಆಸ್ತಿಯಲ್ಲೂ ಪಾಲ್ ಕೊಟ್ಟರೂ ಕೂಡ ಈ 2,000 ಕೋಟಿ ಮೇಲೆ ಅನುರಾಧ ಕಣ್ಣು ಹಾಕಿದ್ರಂತೆ. ರಿಕಿರೈ ಫೈರಿಂಗ್ ಮೇಲಿನ ಫೈರಿಂಗ್ ಹಿಂದೆ ಅಂದ್ರೆ ಈಗ ಈ ಫೈರಿಂಗ್ ಹಿಂದೆ ಏನ್ ಕಾರಣ ಅಂತ ನೋಡಿದಾಗ ಆಸ್ತಿಯ ಕಹಾನಿ ಕೇಳಿ ಬರ್ತಾ ಇದೆ. ಆಸ್ತಿಯಲ್ಲಿ ಪಾಲನ್ನ ಕೊಟ್ಟರೂ ಕೂಡ 2,000 ಕೋಟಿ ಮೇಲೆ ಅನುರಾಧ ಕಣ್ಣು ಹಾಕಿದ್ರಂತೆ. 2,000 ಕೋಟಿ ಆಸ್ತಿಗಾಗಿ ದೊಡ್ಡ ದೊಡ್ಡ ಉದ್ಯಮಿ ಜೊತೆ ಸೇರಿ ಈ ಸುಪಾರಿಯ ಪ್ಲಾನ್ ಮಾಡಿದ್ರ ಅನುರಾಧ ಅನ್ನುವ ಪ್ರಶ್ನೆ ಇದೆ. ಸುಪಾರಿ ಹಂತಕರಿಗೆ ರಿಕಿರೈ ಸೀಕ್ರೆಟ್ಸ್ ಅನ್ನ ಹೇಳಿದ್ದೆ ಈ ಅನುರಾಧ ರೈ. ಆತ ಎಲ್ಲಿ ಹೋಗ್ತಾನೆ, ಎಲ್ಲಿಗೆ ಬರ್ತಾನೆ, ಏನು ಎತ್ತ, ನಿವಾಸ ಎಲ್ಲಿದೆ, ಯಾವಾಗ ಹೊರಗೆ ಬರ್ತಾರೆ, ಇದೆಲ್ಲ ಸೀಕ್ರೆಟ್ ಅನ್ನ ಈ ಅನುರಾಧ ರೈಯೇ ಹೇಳಿದ್ರು ಅನ್ನೋ ಪ್ರಶ್ನೆ ಅಥವಾ ಅನುಮಾನ ಕೂಡ ಇದೆ. ಸದ್ಯ ಮಲತಾಯಿಯ ಭಯಾನಕ ಮುಖವನ್ನ ಬಿಚ್ಚಿಟ್ಟಿದ್ದಾರೆ ಮುತ್ತಪ್ಪ ರೈ ಪುತ್ರ ರಿಕಿರೈ. ನಿನ್ನೆ ರಿಕಿರೈ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ರು ಬಿಡದಿ ಪೊಲೀಸರ ಬಳಿ ಅನುರಾಧದ ವಿರುದ್ಧ ರಿಕಿರೈ ಕೆಲವೊಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ರು. ಇಷ್ಟೆಲ್ಲ ಆದ್ಮೇಲೂ ಯಾಕೆ ಅನುರಾಧ ಅವ್ರನ್ನ ಸ್ಟೇಷನ್ಗೆ ಕರೆಸಿಲ್ಲ, ಹೇಳಿಕೆಯನ್ನ ಪಡೆದುಕೊಂಡಿಲ್ಲ ಅನ್ನುವಂಥದ್ದು ಪ್ರಶ್ನೆ ಕಾಡ್ತಾ ಇದೆ. ಘಟನೆಯಾಗಿ 24 ಗಂಟೆಗಳು ಕಳೆದ್ರೂ ಕೂಡ ಇದು ಮಾರಣಾಂತಿಕ ಅಂತ ಕನ್ಸಿಡರ್ ಮಾಡ್ಬೋದು. ಎಸ್, ಫೈರಿಂಗ್ ಮಾಡಿರೋದು ಚೂರು ಹೆಚ್ಚು ಕಡಿಮೆ ಆಗಿದ್ರು ಜೀವನೇ ಹೋಗ್ತಾ ಇತ್ತು. ಈಗ ಪೆಟ್ಟಾಗಿದೆ, ಕೈಗೆ ಮುಗಿಗೆಲ್ಲ ಪೆಟ್ಟಾಗಿದೆ, ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ, ಚೇತರಿಸ್ಕೊಳ್ತಾ ಇದ್ದಾರೆ. ಅವ್ರ ಅದೃಷ್ಟ ಚೆನ್ನಾಗಿತ್ತು, ಬಟ್ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಜೀವನೇ ಹೋಗ್ತಾ ಇತ್ತು. ಇಷ್ಟೆಲ್ಲ ಆದರೂ ಕೇಸ್ ಯಾಕೆ ದಾಖಲು ಅಂದರೆ ಈಗ FIR ಆದರೂ ಕೂಡ ಇವ್ರುಗಳಿಗೆ ಯಾಕೆ ನೋಟಿಸನ್ನು ಇಶ್ಯೂ ಮಾಡಿಲ್ಲ, ವಿಚಾರಣೆಗೆ ಯಾಕೆ ಸ್ಟೇಷನಿಗೆ ಕರೆಸ್ಕೊಂಡಿಲ್ಲ ಅನ್ನೋದು ಪ್ರಶ್ನೆ ಇದೆ. ಮಗದೊಂದು ಕಡೆ ಆತನ ಚಿಕ್ಕಮ್ಮಳ ಕರಾಳ ಮುಖವನ್ನು ರಿಕಿರೈ ಪೊಲೀಸರ ಮುಂದೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಂತ ಅರ್ಥ. ಆಲ್ರೆಡಿ ಸೆಟಲ್ಮೆಂಟ್ ಆಗಿದೆಯಂತೆ. ಮುತ್ತಪ್ಪ ರೈ ಅವರು ಬದುಕಿದ್ದಾಗಲೇ ಮೊದಲನೇ ಹೆಂಡತಿಯ ಮಕ್ಕಳಿಗಿಷ್ಟು, ಎರಡನೇ ಹೆಂಡತಿಗೆ ಪಾಲಿಷ್ಟು ಅಂತ ಎಲ್ಲ ಬರೆದಿದ್ರು, ಸೆಟಲ್ ಆಗಿತ್ತು. ಬಟ್ ಸ್ಟಿಲ್ ನನಗೆ ಸಮಪಾಲು ಬೇಕು ಅಂತ ಅನುರಾಧ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಲೆಲ್ಲ ಇತ್ಯರ್ಥ ಆಗಿತ್ತು ಒಂದು ಹಂತಕ್ಕೆ. ಹಲವು ಕಡೆ ಅವ್ರ ಹತ್ರ ಇರುವಂತಹ ಆಸ್ತಿಯಲ್ಲಿ ಹಂಚಿಕೆ ಮಾಡಿದ್ರು ಅನುರಾಧ ಅವ್ರಿಗೆ. ಬಟ್ ಅನುರಾಧ ಅವರು ಇಷ್ಟಲ್ಲ, ನನ್ನ ಪಾಲು ಸಮಪಾಲು ಬೇಕು ನನಗೆ ಅಂತ ಹಠ ಹಿಡಿದು ಕೂತಿದ್ರಂತೆ. ಸೊ ಆ ಹಣ ಆಸ್ತಿ ಇದೇ ರಿಕಿರೈ ಜೀವಕ್ಕೆ ಕಂಟಕವಾಯ್ತಾ? ಅದಕ್ಕೆ ಸುಪಾರಿ ಕೊಟ್ರಾ? ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಬಸವರಾಜ್ ನೀಡ್ತಾರೆ. ಬಸವರಾಜ್, ಪ್ರಶ್ನೆ ಕಾಡ್ತಾ ಇರೋದು ಘಟನೆಯಾಗಿ 24 ಗಂಟೆಗಳಾದರೂ ಕೂಡ FIR ಆಗಿದ್ರೂ ಕೂಡ ಇವ್ರನ್ನ ಯಾರನ್ನೂ ವಿಚಾರಣೆಗೆ ಕರೆಸಿಲ್ಲ ಅನ್ನೋದು. ಸೊ ಪೊಲೀಸರ ಮೇಲೆ ಅನುಮಾನ ಕಾಡ್ತಾ ಇದೆಯಾ ಅಥವಾ ಆಲ್ರೆಡಿ ನೋಟಿಸ್ ಏನಾದರೂ ಇಶ್ಯೂ ಆಗಿದೆ, ಇವ್ರುಗಳೇ ಔಟ್ ಆಫ್ ಸ್ಟೇಷನ್, ಏನಾಗಿದೆ ಈ ಪ್ರಕರಣದಲ್ಲಿ? ವಿದ್ಯಾ, ಪ್ರಮುಖವಾಗಿ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಪ್ರಮುಖವಾಗಿ ಸ್ಥಳೀಯವಾಗಿ ಸಿಕ್ಕಿರುವಂತಹ ಪ್ರಾಥಮಿಕ ತನಿಖೆಯನ್ನ ಕೂಡ ಪೊಲೀಸರು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ಅವರಿಗೆ ಏನು ಆರೋಪಿಗಳ ಮೇಲೆ ನಾಲ್ವರ ಮೇಲೆ ಏನು ಡ್ರೈವರ್ ಕೂರಿಸಿ ಏನು ಪ್ರಕರಣ ದಾಖಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನೋಟಿಸ್ ಕೊಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಇದರಲ್ಲಿ ಅವ್ರದ್ದೇನಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ಏನಿದು ಆಸ್ತಿ ವಿಚಾರಕ್ಕೋಸ್ಕರವಾಗಿ ಗಲಾಟೆ ಆಗಿರುತ್ತಾ ಅಥವಾ ಹಳೆ ವೈಷಮ್ಯಕ್ಕೋಸ್ಕರವಾಗಿ ಈ ರೀತಿಯಾಗಿ ಗಲಾಟೆ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಪೊಲೀಸರು ಎದುರಿಸ್ತಾ ಇರುವಂತದ್ದು. ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪೊಲೀಸರು ಸ್ಥಳೀಯವಾಗಿ ಪ್ರಾಥಮಿಕವಾಗಿ ಏನು ಸ್ಥಳದಲ್ಲಿ ಸಿಕ್ಕಿರುವಂತಹ ಎವಿಡೆನ್ಸ್ ಗಳ ಆಧಾರದ ಮೇಲೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ಅವರಿಗೆ ಏನು ಈಗ 4 ಆರೋಪಿಗಳಿದ್ದಾರೆ, 4 ಆರೋಪಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ವಿದ್ಯಾ, ನೋಟಿಸ್ ಆಲ್ರೆಡಿ ಇಶ್ಯೂ ಆಗಿದೆ ಹಾಗಾದ್ರೆ. ಓಕೆ, ಮಗದೊಂದು ಕಡೆ ರಿಕಿರೈ ಅವರ ಹೆಲ್ತ್ ಹೇಗಿದೆ, ಇನ್ನೊಂದು ಆ ಜಾಗದಲ್ಲಿ ಪ್ರಾಥಮಿಕ ತನಿಖೆಯನ್ನು ನಡೆಸ್ತಾ ಇದ್ದ ಪೊಲೀಸರಿಗೆ ಅಚ್ಚರಿಯಾಗುವಂತಹ ಸಾಕ್ಷಿಗಳೇನಾದ್ರೂ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ವಿದ್ಯಾ, ಪ್ರಮುಖವಾಗಿ ಪೊಲೀಸರು ಈಗಾಗಲೇ ಕೂಡ ಪ್ರಾಥಮಿಕ ತನಿಖೆಯನ್ನು ಶುರು ಮಾಡಿರುವಂತದ್ದು. ಪ್ರಥಮವಾಗಿ ಅಲ್ಲಿ ಏನು ಘಟನೆ ನಡೆದಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ಕೆಲವಷ್ಟು ಎವಿಡೆನ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಏನು ರಿಕಿರೈ ಹೇಳಿಕೆಯನ್ನ ಕೂಡ ಪಡೆದುಕೊಂಡಿರುವಂತದ್ದು. ಹೇಳಿಕೆಯಲ್ಲಿ ಕೂಡ ರಿಕಿರೈ ಸುದೀರ್ಘವಾಗಿ ಹೇಳಿಕೆ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಈ ಘಟನೆ ಏನಾಯ್ತು, ಅವರು ಪ್ರಮುಖವಾಗಿ ಘಟನೆ ಆಗೋಕ್ಕಿಂತ ಮುಂಚಿತವಾಗಿ ಕಳೆದ ಕೆಲವೊಂದು ದಿವಸಗಳ ಹಿಂದಷ್ಟೇ ಬೆಂಗಳೂರಿಗೆ ಬಂದಿದ್ರು. ರಷ್ಯಾದಿಂದ ಬೆಂಗಳೂರಿಗೆ ಬಂದು ಈ ಆಸ್ತಿ ವಿಚಾರಕ್ಕೋಸ್ಕರವಾಗಿ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಕೇಸ್ ಇತ್ತು. ಹಾಗಾಗಿ ನಾನು ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿನ ಸದಾಶಿವನಗರ ಜೊತೆಗೆ ಬಿಡದಿಯ ನಿವಾಸದಲ್ಲಿ ವಾಸವಿದ್ದೆ. ನಿನ್ನೆ ರಾತ್ರಿ ಅಂದ್ರೆ ಘಟನೆ ನಡೆದ ರಾತ್ರಿ 12 ಗಂಟೆಗೆ 2 ಕರೆಗಳು ಬರುತ್ತೆ. ಕರೆಗಳು ಬಂದ ನಂತರವಾಗಿ ನಾನು ಅಲ್ಲಿಂದ
ಹೊರಡುವಂತ ಸಂದರ್ಭದಲ್ಲಿ ಆ ಗೇಟ್ ಮುಂಭಾಗದಲ್ಲಿ ನನ್ನ ಮೇಲೆ ಫೈರಿಂಗ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆ ಹೇಳಿಕೆ ಆಧಾರದ ಮೇಲೆ ಆ ರಿಕ್ಕಿ ರೈಗೆ ಕರೆ ಮಾಡಿದಂತವ್ರು ಯಾರು, ಅವ್ರಿಗೆ ಮತ್ತೆ ಈ ಫೈರಿಂಗ್ ವಿಚಾರಕ್ಕೋಸ್ಕರವಾಗಿ ಶೂಟರ್ಸ್ಗೆ ಸಂಬಂಧವೇನಾದ್ರೂ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಜೊತೆಗೆ ಪೊಲೀಸರಿಗೆ ಕೂಡ ಮತ್ತು FSL ಅಧಿಕಾರಿಗಳು ಕೂಡ ಒಂದು ಅಚ್ಚರಿ ಸಂಗತಿ ಕೂಡ ಎದುರಾಗಿರುವಂತದ್ದು. ಯಾಕಂದ್ರೆ ಅಲ್ಲಿ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಬೇಸಿಕ್ ಸೆಟ್ ಸಿಗುತ್ತೆ, ಬೇಸಿಕ್ ಫೋನ್ ಸಿಗುತ್ತೆ. ಬೇಸಿಕ್ ಫೋನ್ ನ ಯೂಸ್ ಮಾಡಿಕೊಂಡು ಏನಾದ್ರೂ ಇವರು ಆರೋಪಿಗಳು ಹೋಗುವ ಸಮಯದಲ್ಲಿ ಅಂದ್ರೆ ಫೈರಿಂಗ್ ಮಿಸ್ ಆದ ಸಂದರ್ಭದಲ್ಲಿ ಅಲ್ಲಿಂದ ಪರಾರಿ ಆಗುವ ಸಂದರ್ಭದಲ್ಲಿ ತಡವಾಡದಲ್ಲಿ ಆ ಬೇಸಿಕ್ ಸೆಟ್ ಅನ್ನ ಅಲ್ಲೇ ಬಿಟ್ಟು ಹೋದ್ರ ಅನ್ನೋ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ಮಾಡೋದಕ್ಕೆ ಮುಂದೋಗಿರ್ತಾರೆ. ಆ ಸಂದರ್ಭದಲ್ಲಿ ಬೇಸಿಕ್ ಸೆಟ್ ನ ಇವರು ಕತ್ತಲಲ್ಲಿ ಚಾರ್ಜ್ಗೋಸ್ಕರವಾಗಿ ಬಳಕೆ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಎಲ್ಲಾ ಆಯಾಮಗಳಲ್ಲಿ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಆರೋಪಿಗಳಿಗೆ ನೋಟಿಸ್ ಕೊಡ್ತಾರಾ ಅಥವಾ ಅವರನ್ನ ಅರೆಸ್ಟ್ ಮಾಡ್ತಾರಾ ಅಥವಾ ಇಲ್ಲಿವರೆಗಾದ್ರೂ ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ, ಜೊತೆಗೆ ಆರೋಪಿಗಳು ಅಬ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಾಯ್ದು ನೋಡಬೇಕಾಗಿದೆ. ಇದೆ ಬಸವರಾಜ್, ಇಂಟ್ರೆಸ್ಟಿಂಗ್ ಕುತೂಹಲ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸುಪಾರಿ ಕೊಟ್ಟಿದ್ರು ಅಂತ ಅನುಮಾನ ಇತ್ತು. ಆ ಸುಪಾರಿನ ತಗೊಂಡಂಥವ್ರು ಲೋಕಲ್ಸೇನಾ ಅಥವಾ ಹೊರಗಿನವರ ಅನ್ನೋದು ಕುತೂಹಲ. ಸೊ ಡೀಟೇಲ್ಸ್ ಏನಾದರೂ ಸಿಗಬಹುದಾ? ವಿನೋ ಇದು ಇನ್ನೂ ಕೂಡ ತನಿಖಾ ಹಂತದಲ್ಲಿದೆ, ಪೊಲೀಸರಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಸುಳಿವನ ಅಂತ. ಬಟ್ ಏನು ಅನ್ಸುತ್ತೆ, ಪೊಲೀಸ್ ವಲಯದಲ್ಲಿ ಏನಾದರೂ ಮಾಹಿತಿ ಲೀಕ್ ಆಗಿದೆಯಾ? ವಿದ್ಯಾ, ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ, ಪೊಲೀಸ್ ಮೂಲಗಳಿಂದ ಬಂದ ಮಾಹಿತಿಗಳ ಪ್ರಕಾರ ಅವರು ಬಹುಶಃ ಕರ್ನಾಟಕದವರೇ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸದ್ಯಕ್ಕೆ ಪೊಲೀಸರಿಗೆ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು. ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಜೊತೆಗೆ ಆ ಗನ್ ಏನೇ ಬಳಸಿತ್ತು, ಆ 12 ಬೋರ್ ಗನ್ ಏನಿದೆ, ಆ ಗನ್ ಅನ್ನ ಬಳಸಿದ್ರಲ್ಲ, ಅದನ್ನ ಯಾರ್ಯಾರು ಬಳಕೆಯನ್ನ ಮಾಡ್ತಿದ್ರು, ಯಾವ ಭಾಗದಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಗನ್ನಿನ ವಿಶೇಷತೆ ಅಂದ್ರೆ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಏನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ, ಒಂದೊಂದೇ ನೋಡ್ತಾ ಹೋಗೋಣ. ಆ ದಿನ ಮಿಡ್ ನೈಟ್ ಎಕ್ಸಾಕ್ಟ್ ಆಗಿ ಏನಾಯ್ತು ಅವತ್ತು ರಾತ್ರಿ ರಿಕ್ಕಿ ರೈ ಮನೆಯಿಂದ ಹೊರಗೆ ಬಂದಿದ್ ಯಾಕೆ ಅಷ್ಟೊತ್ತಲ್ಲಿ? ಅರ್ಜೆಂಟ್ ಬನ್ನಿ ಅಂತ ರಿಕ್ಕಿ ರೈಗೆ ಒಂದು ಫೋನ್ ಬಂತಂತೆ. ಹಾಗಾದ್ರೆ ಯಾರು ಫೋನ್ ಮಾಡಿದ್ದು? ಪರಿಚಯಸ್ಥರಿಂದಲೇ ರಿಕ್ಕಿ ರೈಗೆ ನೈಟ್ ಫೋನ್ ಬಂತಾ? ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಿಕ್ಕಿ ರೈ ಅವತ್ತು ರಾತ್ರಿ ಯಾರ ಫೋನನ್ನ ರಿಸೀವ್ ಮಾಡಿದ್ರು? ಆ ದಿನ ಮಿಡ್ ನೈಟ್ ಎಕ್ಸಾಕ್ಟ್ ಆಗಿ ಆಗಿದ್ದೇನು? ಒಂದು, ಆ ಫಾರ್ಮ್ ಹೌಸ್ಗೆ ಅವರು ಜಾಸ್ತಿ ಹೋಗ್ತಾ ಇರ್ಲಿಲ್ವಂತೆ. ಎರಡನೇದು, ಅವರು ಆಗ್ತಾನೆ ಅಬ್ರೋಡ್ ರಿಟರ್ನ್ ಅಂದ್ರೆ ಒಂದು 2 days ಆಗಿತ್ತು ಅಷ್ಟೇ, ಹೊರ ದೇಶದಿಂದ ಇಲ್ಲಿಗೆ ಬಂದು ರೆಸ್ಟ್ ಮೋಡಲ್ಲಿ ಇದ್ರು. ಮಿಡ್ ನೈಟ್ 12:45 1 ಗಂಟೆ ಸಂದರ್ಭದಲ್ಲಿ ಮಲಗೋದು ಬಿಟ್ಟು ಎಲ್ಲಿಗೆ ಹೊರಟ್ರು ಅವರು? ಯಾರು ಫೋನ್ ಮಾಡಿದ್ದು? ಪೊಲೀಸರು ಇದೆಲ್ಲವನ್ನ ಅವರಿಗೆ ಈಗ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರಪ್ಪ, ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಬಹುದು ಅಂತಿದ್ದಂಗೆ ಇದೆಲ್ಲದನ್ನು ಕೇಳ್ತಾರೆ. ನೀವು ಯಾಕೆ ಸರ್ ಅಷ್ಟೊತ್ತಿಗೆ ಹೊರಗೆ ಬರಕ್ ಹೋದ್ರಿ? ಫೋನ್ ಯಾರ್ದಾದ್ರೂ ಬಂದಿತ್ತಾ? ಯಾರು ಮಾಡಿದ್ರು ಅಂತ. ಒಂದಂತೂ ಇಲ್ಲಿ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಕನ್ಫರ್ಮ್ ಅಥವಾ ಕ್ಲಿಯರ್ ಆಗ್ತಾ ಇದೆ, ರಿಕ್ಕಿ ರೈ ಜೊತೆ ಇದ್ದಂಥವರೇ ಯಾರೋ ಹಾಕೊಟ್ಟಿದ್ದಾರೆ, ಈ ಮಾಹಿತಿಯನ್ನ ಸೋರಿಕೆ ಮಾಡಿದ್ದಾರೆ ಅಂತ. ಇಲ್ಲಾಂದ್ರೆ ಅವ್ರು ಅಷ್ಟೊತ್ತಲ್ಲೂ ಹೋಗ್ತಾರೆ, ಇಲ್ಲಿಗೆ ಹೋಗ್ತಾರೆ, ಅವ್ರು ಫೋನ್ ಮಾಡಿದ್ರು, ಹೆಂಗ್ ಸಾಧ್ಯ ಇದೆಲ್ಲ? ಬಹಳ ತಿಂಗಳುಗಳಿಂದ ಅಥವಾ ಬಹಳ ದಿನಗಳಿಂದ ಅವರ ಚಲನವಲನಗಳನ್ನ ನೋಡ್ತಾ ಇದ್ದಂಥವ್ರು, ಜೊತೆಗೆ ಅವರ ಜೊತೆ ಇದ್ದಂಥವ್ರೆ ಈ ಒಂದು ಕೆಲಸಕ್ಕೆ ಕುಮ್ಮಕ್ ಕೊಟ್ರ, ಸಪೋರ್ಟ್ ಮಾಡಿದ್ರ? ಇವೆಲ್ಲವೂ ಪ್ರಶ್ನೆ ಇದೆ. ಎಕ್ಸಾಕ್ಟ್ ಆಗಿ ಏನಾಯ್ತು ಆ ದಿನ ರಾತ್ರಿ? ಎಕ್ಸಾಕ್ಟ್ ಆಗಿ ಆಗಿದ್ಯೇನು? ಅವತ್ತು ರಾತ್ರಿ ರಿಕ್ಕಿ ರೈ ಮನೆಯಿಂದ ಹೊರಗೆ ಬಂದಿದ್ ಯಾಕೆ? ಹಾಗೇನು ಸಂಪರ್ಕಕ್ಕೆ ನನ್ನ ಕಲ್ಲಿಗೆ ಬಸವರಾಜ್, ಕುತೂಹಲ ಮೂಡ್ತಾ ಇರುವಂಥದ್ದು ಇಲ್ಲೇ. ಇಷ್ಟೊಂದು ಚೆನ್ನಾಗಿ ಒಂದು ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಎಕ್ಸಾಕ್ಟ್ ಆಗಿದ್ದು ಪ್ರೀ ಪ್ಲಾನ್. ಈ ಪ್ರೀ ಪ್ಲಾನ್ಗೆ ಸಪೋರ್ಟ್ ಮಾಡಿದ್ದು ರಿಕ್ಕಿ ರೈ ಜೊತೆ ಇದ್ದಂಥವರೇ ಇರಬಹುದು ಅನ್ನೋ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ ಅಲ್ವಾ? ಏನಾಗಿರ್ಬೋದು? ಪೊಲೀಸರು ಈ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾರೆ ರಿಕ್ಕಿ ರೈ ಅವರ ಹತ್ರ? ವಿದ್ಯಾ, ನಿನ್ನೆ ಮಧ್ಯಾಹ್ನದ ವೇಳೆಯಲ್ಲಿ ರಿಕ್ಕಿ ರೈ ಅವರ ಹೇಳಿಕೆಯನ್ನ ಕೂಡ ಬಿಡದಿಯ ಪೊಲೀಸರು ಪಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಹೇಳಿಕೆಯಲ್ಲಿ ರಿಕ್ಕಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ತಡರಾತ್ರಿ ನನಗೆ 12 ಗಂಟೆಗೆ 2 ಕರೆಗಳು ಬರುತ್ತೆ. ಆ ಕರೆಗಳ ಆಧರಿಸಿ ನಾನು ಬಿಡದಿಯ ಫಾರ್ಮ್ ಹೌಸ್ ನಿಂದ ಬೆಂಗಳೂರು ಕಡೆ ಹೊರಟಿರ್ತೀನಿ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಫೈರಿಂಗ್ ಆಯ್ತು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ರಷ್ಯಾದಿಂದ ಬಂದಿರುವಂತದ್ದು ಸಮಥಿಂಗ್ ಎಲ್ಲ ಹೇಳಿಕೆಗಳನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಪೊಲೀಸರಿಗೆ ಒಂದು ಕ್ಲೂ ಅನ್ಬೋದು ಅಥವಾ ಬೇರೆ ಒಂದು ತನಿಖೆಯ ಆಯಾಮ ಅನ್ಬೋದು. ಆ ನಿಟ್ಟಿನಲ್ಲಿ ಒಂದು ಕ್ಲೂ ಸಿಕ್ಕಂತಾಗಿದೆ. ಯಾಕಂದ್ರೆ 12 ಗಂಟೆಗೆ ಯಾಕೆ ಫೋನ್ ಮಾಡಿದ್ರು, ಫೋನ್ ಮಾಡಿದಂತ ವ್ಯಕ್ತಿ ಯಾರು, ಆ ವ್ಯಕ್ತಿಯಿಂದ ಏನಾದ್ರು ಸುಪಾರಿ ಕೊಡುವಂತ ಕೆಲಸವೇನ ಆಗಿತ್ತಾ, ಆ ವ್ಯಕ್ತಿಯು ಮತ್ತು ಶೂಟರ್ಸ್ ಏನಿದ್ದಾರೆ, ಶೂಟರ್ಸ್ ಏನಾದ್ರು ಸಂಬಂಧವಿತ್ವಾ
ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಅಷ್ಟೇ ಅಲ್ಲದೆ ಇದರ ಜೊತೆಗೆ ರಿಕ್ಕಿ ರೈ ಜೊತೆಗೆ 8 ಗನ್ಮ್ಯಾನ್ಗಳು ಕೂಡ ಸದಾ ಇರ್ತಿದ್ರು. ಅವತ್ತಿನ ದಿವಸ ಯಾರು ಇರ್ಲಿಲ್ಲ. ಹಾಗಾಗಿ ಆ 8 ಗನ್ಮ್ಯಾನ್ಗಳಲ್ಲಿರುವಂತಹ ಗನ್ಗಳನ್ನ ತೆಗೆದುಕೊಂಡು ಅವರ ಗನ್ಗಳಲ್ಲಿರುವಂತಹ ಬುಲೆಟ್ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಪರಿಶೀಲನೆ ಮಾಡುವಂತದ್ದು, ಇವೆಲ್ಲವನ್ನ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಪೊಲೀಸರಿಗೆ ನೈಟ್ 12 ಗಂಟೆ ಕರೆ ಏನ್ ಬರುತ್ತೆ ಅನುಮಾನಗಳು ಸೃಷ್ಟಿ ಆಗಿರುವಂತದ್ದು. ಹಾಗಾಗಿ ಆ ಆಂಗಲ್ಗಳಲ್ಲೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಬಸವರಾಜ್, ಈಗ ಈ ಕೇಸ್ನಲ್ಲಿ FIR ನಲ್ಲಿ ಅನುರಾಧ ಮತ್ತಿನ್ನೊಂದು 3 ಜನರ ಮೇಲೆ ಹೆಸರುಗಳು ಕೇಳಿ ಬಂದಿದೆ. ಹಾಗಾಗಿ ಈ ಆಂಗಲ್ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಇದೊಂದೇ ಆಂಗಲ್ಗೆ ಸ್ಟಿಕ್ ಆನ್ ಆಗಿದಾರ ಪೊಲೀಸರು ಅಥವಾ ಬೇರೆ ಆಂಗಲ್ನು ತಗೊಂಡಿದ್ದಾರಾ? ಈ ರಿಯಲ್ ಎಸ್ಟೇಟ್ ಅಥವಾ ಬೇರೆ ಅಂದ್ರೆ ವ್ಯವಹಾರದಲ್ಲಿ ಏನಾದ್ರು ಕಿರಿಕ್ ಮಾಡ್ಕೊಂಡಿದ್ರು, ಅವ್ರದ್ದೇನಾದ್ರು ಡೌಟ್ ಇತ್ತು ಅಂತ ಏನಾದ್ರು ಆ ಆಂಗಲ್ ಟಚ್ ಕೂಡ ಮಾಡಿದಾರ ಪೊಲೀಸರು ಅಂತ? ವಿದ್ಯಾ, ಈಗ ದೂರುದಾರರೇನಿದ್ರೆ ದೂರುದಾರರು ಕೊಟ್ಟಿರುವಂತ 4 ಕೇಸುಗಳೇನಿದೆ, ರಾಕೇಶ್ ಮಲ್ಲಿ, ಅನುರಾಗ್ ರೈ, ನಿತೀಶ್ ಶೆಟ್ಟಿ, ವೈದ್ಯನಾಥನ್, ಇವರು ನನ್ನ ಮೇಲೆ ಆಸ್ತಿ ವಿಚಾರಕ್ಕೋಸ್ಕರವಾಗಿ ಇವರು ಮತ್ತು ನನ್ನ ನಡುವೆ ಸಾಕಷ್ಟು ಬಾರಿ ಕಿರಿಕಿರಿಗಳಾಗ್ತಾ ಇತ್ತು. ಅದೇ ಆಸ್ತಿ ವಿಚಾರಕ್ಕೋಸ್ಕರವಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ ಅನ್ನುವಂತ ನಿಟ್ಟಿನಲ್ಲಿ ಆ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಅದೊಂದು ಆಂಗಲ್ ಆದ್ರೆ, ಮತ್ತೊಂದು ಆಂಗಲ್ ಈ ಬುಲೆಟ್ ಏನಿದೆ, ಬುಲೆಟ್ ನ ಆಧಾರದ ಮೇಲೆ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಈ ಬುಲೆಟ್ಗಳನ್ನ ಇಟ್ಕೊಂಡು ಈ ಬುಲೆಟ್ ಯಾರ ಎಲ್ಲಿ ಯೂಸ್ ಮಾಡ್ತಾರೆ, ಯಾರು ಜಾಸ್ತಿ ಯೂಸ್ ಮಾಡ್ತಾರೆ, ಯಾವ ಭಾಗದಲ್ಲಿ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ನಿಮಗೆ ಯಾರು ದುಶ್ಮನ್ ಇದಾರೆ ಅಂದ್ರೆ ಅವರ ಅಪೋಸಿಟ್ ಕ್ಯಾಂಡಿಡೇಟ್ಗಳ ಹೆಸರನ್ನ ಹೇಳುವಂತದ್ದು ಯಾರೇ ಆಗ್ಲಿ ಸರ್ವೇ ಸಾಮಾನ್ಯ. ಅದೊಂದು ಆ ರೀತಿಯಾಗಿ ದೂರು ಕೊಡೋದು ಕೂಡ ಅದು ಸರ್ವೇ ಸಾಮಾನ್ಯ. ಅದನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಇವರಿಗೆ ಸುಪಾರಿ ಕೊಡುವಂತದ್ದು, ಬೇರೆ ಯಾರಾದ್ರೂ ಇವರ ಮೇಲೆ ಅಟ್ಯಾಕ್ ಮಾಡುವಂತದ್ದು, ಇವರ ಮೇಲೆ ಹಳೆ ದ್ವೇಷಕ್ಕೋಸ್ಕರವಾಗಿ ಯಾರಾದ್ರೂ ಈ ರೀತಿಯಾಗಿ ಮಾಡಿದ್ರು ಅನ್ನುವಂತ ಆಂಗಲ್ ಅಲ್ಲೂ ಕೂಡ ಪೊಲೀಸರು ಮತ್ತೊಂದು ಆಂಗಲ್ ಅಲ್ಲಿ ತನಿಖೆನ ಮಾಡಿರುವಂತದ್ದು. ಜೊತೆಗೆ ಇವರ ಏನು ಆಸ್ತಿ ವಿಚಾರಕ್ಕೋಸ್ಕರವಾಗಿ ಗಲಾಟೆ ಆಗ್ತಾ ಇದೆ ಅಂತೇಳಿ ಕೂಡ ಈಗಾಗಲೇ ಅವರು ಆರೋಪಿಸಿ ದೂರು ಕೊಟ್ಟಿದ್ದಾರಲ್ಲ, ಆ ದೂರಿಗೆ ಸಂಬಂಧಪಟ್ಟಂತೆ ಕೂಡ ಆ ಆಂಗಲ್ ಅಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಧನ್ಯವಾದ ಡೀಟೇಲ್ಸ್ಗೆ. ಸೊ ಇದೀಗ 2-3 ಆಂಗಲ್ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು FIR ಕಾಪಿಯಲ್ಲಿ ಹೆಸರು ದಾಖಲಾಗಿದೆ, ಅಂದ್ರೆ ಅದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರವಾಗಿ ಕಿರಿಕಾಗಿತ್ತು, ಇವ್ರು ನನಗೆ ಸುಪಾರಿ ಕೊಟ್ಟಿರ್ಬೋದು ಅನ್ನೋ ಹಿನ್ನೆಲೆಯ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ. ಆ ಆಂಗಲ್ನಲ್ಲಿ ಇವ್ರುಗಳಿಗೆ ನೋಟಿಸ್ ಇಶ್ಯೂ ಆಗಿದೆ. ಅದನ್ನು ಹೊರತುಪಡಿಸಿಯೂ ಕೂಡ ಸ್ಥಳದಲ್ಲಿ ಸಿಕ್ಕಿರುವಂತಹ ಕೆಲವೊಂದು ಸಾಕ್ಷಿಗಳು ಅಂತ ಪರಿಗಣಿಸಿದಾರಲ್ಲ, ಅದನ್ನು ಕೂಡ ಪರಿಗಣನೆಗೆ ತಗೊಂಡು ಪೊಲೀಸರು ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ತನಕ ಈ ಪ್ರಕರಣ ಬೆಳವಣಿಗೆ ಪಡೆದುಕೊಂಡಿದೆ. ಮುಂದೆ ಏನಾಗುತ್ತೆ ನೋಡೋಣ.